ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡೆ, ಏನ್ ಮಾಡುವುದೋ ತಿಳಿಯುತ್ತಾ ಇಲ್ಲ ಅನ್ನುತ್ತೀರಾ? ಏನು ಭಯಪಡಬೇಡಿ, ನಿಮಗೆ ಸಹಾಯ ಮಾಡಲು ಒಬ್ಬ ದೇವರು ಇದ್ದಾರಲ್ಲ. ಆತನು ನಿಮ್ಮೊಟ್ಟಿಗೆ ನಿತ್ಯವೂ ಮಾತನಾಡುತ್ತಾ ಇದ್ದಾನಲ್ಲ. ಮತ್ತ್ಯಾಕೆ ಭಯಪಡಬೇಕು? ಇಲ್ಲ, ಇದು ಸ್ವಲ್ಪ ದೊಡ್ಡ ಸಮಸ್ಯೆ, ಇದರಿಂದ ಯಾರು ಬಿಡುಗಡೆ ಕೊಡುವರು ಎಂಬಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ. ಕೆಲಸದಲ್ಲಿ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ, ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡ, ಒಂದು ಉರ್ಲಿನಲ್ಲಿ ಸಿಕ್ಕಿಕೊಂಡ ಹಾಗೆ ಇದೆ. ಈ ಕಡೆ ಈ ಅವಶ್ಯಕತೆಗಳು, ಆ ಕಡೆ ಆ ಮನುಷ್ಯರು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ, ಏನ್ ಮಾಡುವುದೋ ತಿಳಿಯುತ್ತಿಲ್ಲ ಎಂಬುದಾಗಿ ಹೇಳುತ್ತೀರಾ? ದೇವರು ಒಂದು ಮಾತು ಕೊಡುತ್ತಾರೆ, ನಾನು ನಿನ್ನನ್ನು ಬಿಡಿಸುವೆನು. ಕೀರ್ತನೆಗಳು 50ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಯಾವುದೇ ಇಕ್ಕಟ್ಟಾಗಿದ್ದರೂ ನಾನು ನಿನ್ನನ್ನು ಬಿಡಿಸುವೆನೆಂದು ದೇವರು ಹೇಳುತ್ತಾರೆ. ಆತನಿಂದ ಸಾಧ್ಯ ಅಲ್ಲವಾ? ನೀವಿರುವಂಥ ಇಕ್ಕಟ್ಟಿನ ಪರಿಸ್ಥಿತಿ ಅದು ಎಷ್ಟೇ ದೊಡ್ಡದಾಗಿರಲಿ, ನಿಮ್ಮ ಹಣದ ಅವಶ್ಯಕತೆ, ಸಾಲ ಸಮಸ್ಯೆ ಅಥವಾ ದುಷ್ಟ ಮನುಷ್ಯರಿಂದ ಬರುವಂಥ ಸಮಸ್ಯೆಗಳು ಒಂದು ಇಕ್ಕಟ್ಟಾಗಿ ಪೀಡಿಸುತ್ತಾ ಇದೆ, ಅದರಿಂದ ಬಿಡುಗಡೆ ಹೊಂದಲು ಸಾಧ್ಯವಾ ಎಂಬಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ? ಮುಗಿಯಿತು ಇನ್ನು ಅಷ್ಟೇ ಎಂಬುದಾಗಿ ಅಂದುಕೊಳ್ಳುತ್ತಿದ್ದೀರಾ? ದೇವರು ಹೇಳುತ್ತಾರೆ, ನೀನು ನನಗೆ ಮೊರೆ ಇಡು, ನೀನು ನನಗೆ ಮೊರೆ ಇಟ್ಟರೆ ನಾನು ನಿನ್ನನ್ನು ಬಿಡಿಸುವೆನು ಎಂಬುದಾಗಿ. ನನಗೆ ಒಬ್ಬ ಸಹೋದರ ಗೊತ್ತು. ಅವರು ಒಂದು ಎಸ್ಟೇಟಲ್ಲಿ ಕೆಲಸ ಮಾಡುತ್ತಾ ಇದ್ದವರು. ಒಂದು ಎಸ್ಟೇಟ್, ಟೀ ಎಸ್ಟೇಟ್ ಇದೆ ಅಲ್ಲ, ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾ ಇದ್ದವರು. ಅಲ್ಲಿ ಕೆಲಸದ ಆಳುಗಳಿಗೆ ಕೆಲವೊಮ್ಮೆ ಸಮಸ್ಯೆಗಳು ಬರುತ್ತಾ ಇರುತ್ತವೆ. ಅವರು ಇವರಿಗೆ ವಿರೋಧವಾಗಿ ಕೆಲ ಹೋರಾಟಗಳನ್ನು ಮಾಡುವರು. ಇವರು ಸ್ವಲ್ಪ ಕಠಿಣವಾದಂಥ ವ್ಯಕ್ತಿ, ಅಷ್ಟು ಕರುಣೆ ತೋರುವುದಿಲ್ಲ. ನಾನು ಬಹಳ ಸ್ಟ್ರಿಕ್ಟ್ ಆಗಿ ಇರುವೆನು ಎಂಬುದಾಗಿ ಬಡ ಜನರಿಗೆ ಕರುಣೆ ತೋರುವುದಿಲ್ಲ. ಬಹಳ ಭಯಂಕರವಾಗಿ ನಡೆದುಕೊಂಡರು. ಆದ್ದರಿಂದ ದಿನ ಕಳೆಯುತ್ತಾ ಆ ಆಳುಗಳಿಗೆ ಇವರ ಮೇಲೆ ಒಂದು ರೀತಿ ಬೇಸರ ಬಂದಿತ್ತು. ಈ ವ್ಯಕ್ತಿಯಿಂದ ನಮಗೆಲ್ಲ ಸಮಸ್ಯೆ, ನ್ಯಾಯವಾಗಿ ನಮಗೆ ಬರಬೇಕಾದದ್ದು ಬರುತ್ತಾ ಇಲ್ಲ, ರೂಲೆಲ್ಲ ಮಾತನಾಡುತ್ತಾರೆ. ಆದ್ದರಿಂದ ಈ ವ್ಯಕ್ತಿಯನ್ನು ಹೇಗಾದರೂ ಓಡಿಸಬೇಕು ಎಂಬುದಾಗಿ ಒಂದು ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ಇವರು ಅವರಿಗೆ ವಿರೋಧವಾಗಿ ಎಲ್ಲ ಮಾತನಾಡಿದ್ದರಿಂದ ಬಹಳ ಕೋಪ ಬಂದಿತ್ತು. ಆದ್ದರಿಂದ ಮ್ಯಾನೇಜರ್ ಬಂಗಲೆ ಸುತ್ತಲೂ ಅವರು ಸುತ್ತುವರೆದು ಬಿಟ್ಟರು. ಇವರನ್ನು ಕೊಲ್ಲದೆ ಬಿಡಬಾರದು ಎಂಬುದಾಗಿ ಒಂದು ತೀರ್ಮಾನ ಮಾಡಿಬಿಟ್ಟರು. ಭಯಂಕರವಾಗಿ ಆ ರೀತಿ ಸುತ್ತುವರೆದಾಗ ಅವರಿಗೆಂದು ಸೆಕ್ಯೂರಿಟಿ ಎಲ್ಲ ಕೊಡುತ್ತಾರೆ, ಆದರೆ ಒಬ್ಬ ವ್ಯಕ್ತಿ ಏನು ಮಾಡಲು ಸಾಧ್ಯ? ಹಾಗಾಗಿ ಈಗ ಯಾವುದೇ ಸಮಯದಲ್ಲೂ ಆಪತ್ತು ಬರಬಹುದು. ಇವರು ಮನೆ ಬಿಟ್ಟು ಹೊರಗೆ ಬರಲಿ ಎಂಬುದಾಗಿ ಕಾಯುತ್ತಾ ಇದ್ದಾರೆ, ಹೊರಗೆ ಹೋಗುವುದಕ್ಕೆ ಆಗದು. ಆಗ ಅವರ ಮೇಲೆ ಇರುವಂತವರಿಗೆ ಅವರು ಫೋನ್ ಮಾಡಿ ತಿಳಿಸಿದರು. ಅವರು ಬೇರೊಂದು ಪಟ್ಟಣದಲ್ಲಿ ಇದ್ದಾರೆ, ಅದರ ಓನರ್ಸ್. ಅವರು ಹೇಳಿದರು, ಇದು ನಿಮಗೆ ಗೊತ್ತು, ನಿಮಗೆ ಪರಿಸ್ಥಿತಿ ಏನೆಂಬುದಾಗಿ ತಿಳಿದಿರುತ್ತದೆ, ನೀವೇ ಮ್ಯಾನೇಜರ್, ನೀವೇ ಸಾಲ್ವ್ ಮಾಡಿರಿ ಎಂಬುದಾಗಿ. ಯಾರು ಕಾಪಾಡಲು ಆಗದೇ ಇರುವಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಈಗ ಅವರನ್ನು ಮರಣ ಭಯ ಆವರಿಸಿಕೊಂಡಿತು. ಕೆಲ ದಿನಗಳು ಮನೆಯೊಳಗೆ ಕೂಡಿ ಹಾಕಿದ ಅವಸ್ಥೆ. ಅವರ ಹೆಂಡತಿ ಮಕ್ಕಳೆಲ್ಲ ಬಹಳ ಭಯಪಡುತ್ತಾ ಇದ್ದಾರೆ, ಅವರೆಲ್ಲ ಆವರಿಸಿಕೊಂಡಿದ್ದಾರೆ. ಇವರಿಗೆ ಎಲ್ಲೂ ಹೊರಗೆ ಹೋಗಲು ಆಗದು. ಈ ರೀತಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಪ್ಪಿಸಿಕೊಳ್ಳಲು ಆಗದೇ ಇರುವಂತ ಒಂದು ಪರಿಸ್ಥಿತಿ. ಅಂತಹ ಸಮಯದಲ್ಲಿ ಅವರ ಹೆಂಡತಿ ಹೇಳಿದರು, ಒಂದೇ ಮಾರ್ಗ, ನಮ್ಮನ್ನು ತಪ್ಪಿಸುವುದಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಮನುಷ್ಯರೆಲ್ಲರೂ ಕೈಬಿಟ್ಟು ಬಿಟ್ಟರು. ನಾವೊಂದು ದೊಡ್ಡ ಹೋರಾಟದಲ್ಲಿ, ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡೆವು. ಈ ಇಕ್ಕಟ್ಟಿನಿಂದ ಬಿಡುಗಡೆ ಮಾಡುವುದಕ್ಕೆ ಒಂದೇ ಮಾರ್ಗ ದೇವರು. ಆ ಸಮಯದಲ್ಲೇ ಅವರು ಮೊಣಕಾಲು ಹಾಕಿ ತನ್ನನ್ನು ತಗ್ಗಿಸಿಕೊಂಡು ಮನ ತಿರುಗಿ ದೇವರನ್ನು ದೃಷ್ಟಿಸಿದರು. ಅದುವರೆಗೂ ಆ ಮ್ಯಾನೇಜರ್ ನನಗೆ ಅಧಿಕಾರ ಇದೆ, ನಾನು ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಎಂಬುದಾಗಿ ಅಹಂಕಾರ ಮಾತನಾಡುತ್ತಾ ಇದ್ದರು. ಈಗಲೇ ಮೊಟ್ಟ ಮೊದಲ ಬಾರಿಗೆ, ಇಲ್ಲ, ನಾನು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡೆ, ನನಗೆ ಬಿಡುಗಡೆ ಕೊಡಲು ಒಬ್ಬ ದೇವರು ಬೇಕು ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಂಡು, ದೇವರೇ ನನಗೆ ಸಹಾಯ ಮಾಡಿ, ನಾನು ತಪ್ಪು ಮಾಡಿದೆ, ನನ್ನ ಅಹಂಕಾರವನ್ನು ಕ್ಷಮಿಸಿ, ನನಗೆ ಈ ಪವರ್ ಇದೆ, ನನಗೆ ಅಧಿಕಾರ ಇದೆ, ನಾನು ಏನು ಬೇಕಾದರೂ ಮಾಡಬಹುದೆಂದು ಅಂದುಕೊಂಡೆ. ಈಗ ನನ್ನ ಜೀವಕ್ಕೆ ಆಪತ್ತು, ನನಗೆ ಬಿಡುಗಡೆ ಕೊಡುವುದಕ್ಕೆ ನಿಮ್ಮಿಂದ ಮಾತ್ರವೇ ಸಾಧ್ಯ ಎಂದು ಕಣ್ಣೀರಿನಿಂದ ದೇವರನ್ನು ಹುಡುಕಿದರು. ನೋಡಿರೆ, ದೇವರು ತಕ್ಷಣವೇ ಅವರನ್ನು ಕರುಣಿಸಿದರು. ಅವರು ಕಣ್ಣೀರಿನಿಂದ ತಗ್ಗಿಸಿಕೊಂಡದ್ದರಿಂದ ಕರುಣಿಸಿ ಮನುಷ್ಯ ದಯೆಯನ್ನು ಉಂಟು ಮಾಡಿ ಅವರನ್ನು ಕೊಲೆ ಮಾಡಬೇಕು ಎಂಬುದಾಗಿ ಇದ್ದಂಥ ಮನುಷ್ಯರಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡಿ ತಕ್ಕ ಸಮಯದಲ್ಲಿ ಒಂದು ಸಹಾಯವನ್ನು ಕಳುಹಿಸಿ ಆ ಇಕ್ಕಟ್ಟಿನಿಂದ ಬಿಡುಗಡೆ ಮಾಡಿದರು.
ಅವರೇ ಈ ಕಾರ್ಯವನ್ನು ಹೇಳಿದರು. ನನಗೆ ಆ ಇಕ್ಕಟ್ಟು ಬರುವವರೆಗೂ ನಾನು ದೇವರನ್ನು ಹುಡುಕಲೂ ಇಲ್ಲ, ದೇವರ ಮುಂದೆ ನನ್ನನ್ನು ತಗ್ಗಿಸಿಕೊಳ್ಳಲೂ ಇಲ್ಲ. ನಾನು ಮ್ಯಾನೇಜರ್, ನನಗೆ ಅಧಿಕಾರ ಇದೆ, ನನಗೆ ಶಕ್ತಿ ಇದೆ, ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂಬುದಾಗಿ ಅಂದುಕೊಂಡಿದ್ದೆ. ಆ ಇಕ್ಕಟ್ಟಿನಿಂದ ಬಿಡಿಸುವಂತೆ ದೇವರೇ ನನಗೆ ಅದ್ಭುತ ಮಾಡಿದರು ಎಂಬುದಾಗಿ. ಇಂದು ನಿಮ್ಮ ಜೀವಿತದಲ್ಲಿ ನನ್ನ ಅಧಿಕಾರ, ನನಗೆ ಅವರು ಗೊತ್ತು, ಇವರು ಗೊತ್ತು, ನೋಡೋಣ ಎಂಬುದಾಗೆಲ್ಲ ಅಂದುಕೊಂಡು ಇಂದು ಇಕ್ಕಟ್ಟಿನಲ್ಲಿ ಸಿಲುಕಿದ್ದೀರಾ? ಒಂದೇ ಒಂದು ಕಾರ್ಯವೇ. ದೇವರು ಹೇಳುತ್ತಾರೆ, ನನ್ನನ್ನು ನೋಡಿ ಮೊರೆ ಇಡು. ಇದುವರೆಗೂ ಮನುಷ್ಯರನ್ನು ನೋಡಿದೆ, ಪದವಿಯನ್ನು ನೋಡಿದೆ, ನನಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಅಧಿಕಾರದಲ್ಲಿ ಇರುವವರನ್ನೆಲ್ಲ ನೋಡಿದೆ. ಈಗ ಮೇಲೆ ದೃಷ್ಟಿಯನ್ನು ಎತ್ತು, ನನ್ನನ್ನು ನೋಡಿ ಮೊರೆ ಇಡು, ನಿನ್ ಮೊರೆ ಇಟ್ಟರೆ ನಾನು ಸಹಾಯ ಮಾಡುವೆನು ಎಂದು. ನಿಮ್ಮನ್ನು ತಗ್ಗಿಸಿಕೊಂಡು ಯೇಸುವೆ ನನಗೆ ಸಹಾಯ ಮಾಡಿ ಎಂದು ಕರೆದು ನೋಡಿರಿ. ತಕ್ಷಣವೇ ಹಿಂದೆ ನಿಮಗೆ ಸಹಾಯ ಬರುತ್ತದೆ. ದೇವರು ನಿಮ್ಮನ್ನು ಮೇಲಕ್ಕೆತ್ತುವರು, ಪರಿಸ್ಥಿತಿಗಳು ಬದಲಾಗುತ್ತವೆ, ಅದ್ಭುತಗಳನ್ನು ಕಾಣುವಿರಿ. ನಿಜವಾ? ಕರೆದು ನೋಡಿರಿ ಈಗಲೇ. ಹಾಗೆ ಹೇಳಿರಿ, ಯೇಸುವೆ ನನಗೆ ಸಹಾಯ ಮಾಡಿ, ಯೇಸುವೆ ಈ ಇಕ್ಕಟ್ಟಿನಿಂದ ಬಿಡುಗಡೆ ಕೊಡಿ, ಯೇಸುವೆ ಈ ಇಕ್ಕಟ್ಟಿನಿಂದ ಬಿಡುಗಡೆಯನ್ನು ಕೊಟ್ಟು ನನ್ನನ್ನು ಕಾಪಾಡಿರಿ, ಯೇಸುವೆ ನನಗೊಂದು ಅದ್ಭುತ ಮಾಡಿರಿ, ಯೇಸುವೆ ನಾನು ನಿಮ್ಮನ್ನು ನೋಡಿ ಮೊರೆ ಇಡುತ್ತೇನೆ. ನಾನು ನನ್ನನ್ನು, ನನ್ನ ಬಲವನ್ನು, ನನ್ನ ಅಧಿಕಾರವನ್ನು ಆಶ್ರಯಿಸಿಕೊಂಡಿದ್ದೆ, ಆ ಪಾಪವನ್ನು ಕ್ಷಮಿಸಿರಿ. ನಾನು ನಿಮ್ಮನ್ನು ನೋಡಿ ಮೊರೆ ಇಡುತ್ತೇನೆ, ನನಗೊಂದು ಅದ್ಭುತ ಮಾಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.